ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ವಿಡಿಯೋ ನೀವು ನೋಡ್ತಾ ಇದ್ದೀರಾ. ಓಲಾ ಶೋರೂಮ್ ದಗ ಉರಿತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ. ಇದು ಎಲ್ಲಿ ನಡೆದಿದೆ, ಏನಾಗಿದೆ, ಯಾಕೆ ಈ ರೀತಿ ಓಲಾ ಶೋರೂಮ್ ಹತ್ತಿ ಉರಿದಿದೆ ಅನ್ನೋದು ನಾವು ನೋಡೋದಾದರೆ ಏನಪ್ಪ ಅಂದರೆ, ಈ ಓಲಾ ಶೋರೂಮ್ನ ಬೆಂಕಿ ಹಚ್ಚಿತ್ತು ಯಾರು, ಅಥವಾ ಶಾರ್ಟ್ ಸರ್ಕ್ಯೂಟಿಂದ ಏನಾದರೂ ಓಲಾ ಬೈಕು ಸುಟ್ಟೋದ ಹಾಗೆಯೇ ಶೋರೂಮು ಸುಟ್ಟೋಗ್ತಾ ಇದೆಯಾ? ಇಷ್ಟೆಲ್ಲ ಪ್ರಶ್ನೆಗಳು ಬರುತ್ತೆ, ಅಥವಾ ಕೆಲವರು ನೋಡಿರ್ಬೋದು, ನೋಡ್ದೇ ಇರ್ಬೋದು. ಇದೇನಾಗಿದೆ ಅಂದರೆ, ಫಸ್ಟು ಈ ಓಲಾ ಶೋರೂಮು ಸುದ್ದಿಯಾಗಿದ್ದು ಹೇಗೆ ಅಂದರೆ, ಎಲೆಕ್ಟ್ರಿಕ್ ಶಾರ್ಟ್ ಸರ್ಕ್ಯೂಟ್ ಆಗಿದೆ, ಅಥವಾ ಏನೋ ಒಂದು ಬೈಕ್ನಿಂದ ಶಾರ್ಟ್ ಸರ್ಕ್ಯೂಟ್ ಆಗಿದೆ, ಹಾಗಾಗಿ ಬೆಂಕಿ ಹತ್ಕೊಂಡಿದೆ ಅನ್ನೋ ಒಂದು ವಿಷಯ ಫಸ್ಟ್ ಬಂತು. ಬಟ್ ಅದಾದಮೇಲೆ ಗೊತ್ತಾಯಿತು ಇದರ ರಿಯಲ್ ಕಹಾನಿ ಏನು ಅಂತ. ಓಲಾ ಶೋರೂಮು ಇದು ಎಲ್ಲಿ ಅಂದರೆ ಕಲಬುರಗಿನಲ್ಲಿ ಇರ್ತಕ್ಕಂಥ ಒಂದು ಓಲಾ ಶೋರೂಮು. ಇಲ್ಲಿ ಏನಾಗಿದೆ, ಮೊಹಮ್ಮದ್ ನದೀಮ್ ಅನ್ನೋನು ಒಂದು ಓಲಾ ಗಾಡಿ ತೊಗೊಂಡಿರ್ತಾನೆ. ಓಲಾ ಗಾಡಿನ ಸರ್ವಿಸಿಗೆ ಬಿಟ್ಟಿರ್ತಾನೆ. ಅಂದರೆ ಇದು ಕಲಬುರಗಿಲಿ ನಡೆದಂಥ ಘಟನೆ. ಸರ್ವಿಸಿಗೆ ಬಿಟ್ಟಿರ್ತಾನೆ, ಸರಿಯಾಗಿ ಸರ್ವಿಸ್ ಮಾಡಿಲ್ಲ ಅನ್ನೋ ಒಂದು ಕೋಪಕ್ಕೆ ಈತ ಏನು ಮಾಡ್ತಾನೆ, ಓಲಾ ಶೋರೂಮ್ಗೆ ಬೆಂಕಿ ಹಚ್ತಾನೆ. ಓಕೆ, ಇದು ಬೆಂಕಿ ಹಚ್ಚೋಕ್ಕೆ ಏನು ಕಾರಣ, ಯಾಕೆ ಫ್ರಸ್ಟ್ರೇಷನ್ಗೆ ಹೋಗಿ ಬೆಂಕಿ ಹಾಕದ ಅನ್ನೋ ಒಂದು ವಿಚಾರಕ್ಕೆ ಬಂದರೆ, ಈ ಆರೋಪಿ ಮೊಹಮ್ಮದ್ ಅಂತ ಏನಿದ್ದಾನೆ ಈಗ, ಅಂದರೆ ಈಗ ಆಲ್ರೆಡಿ ಯಾರು ಬೆಂಕಿ ಹಚ್ಚಿ ಪೊಲೀಸ್ನವ್ರ ಕೈಯಲ್ಲಿ ಸಿಕ್ಕಾಕ್ಕೊಂಡ ಇದ್ದಾನೆ, ಆ ಆರೋಪಿ ಮೊಹಮ್ಮದ್ ನದೀಮ್ ಅನ್ನೋನು ಏನು ಮಾಡ್ತಾನಪ್ಪ ಅಂದರೆ, 20 ದಿನಗಳ ಹಿಂದೆ ಒಂದು ಹೊಸ ಓಲಾ ಎಲೆಕ್ಟ್ರಿಕ್ ಸ್ಕೂಟರ್ನ ತೊಗೊಂಡಿರ್ತಾನಂತೆ. ಕೆಲವು ದಿನಗಳ ಕಾಲ ಪದೇ ರಿಪೇರಿಗೆ ಬರುತ್ತಂತೆ. ಅಂದರೆ ನಿಮಗೆ ಗೊತ್ತಿದೆ, ಅದು ಪದೇ ರಿಪೇರಿ ಬರೋವಂಥದ್ದು, ಅಲ್ಲಲ್ಲೇ ನಿಂತೋಗೋವಂಥದ್ದು, ಈ ರೀತಿ ಎಲ್ಲ ಆಗಿದೆಯಂತೆ. ಆದ ಕಾರಣ ಅವನೇನು ಮಾಡ್ತಾನೆ, ನನಗೆ ಈ ಗಾಡಿ ಸರಿ ಇಲ್ಲ, ಈ ಗಾಡಿನ ನೀವು ವಾಪಸ್ ತೊಗೊಳ್ಳಿ, ನನಗೆ ಬೇರೆ ಗಾಡಿ ಕೊಡಿ ಅನ್ನೋ ಒಂದು ಹೋಗ್ತಾನಂತೆ. ಯಾರಿಗೆ? ಶೋರೂಮ್ ಅವ್ರಿಗೆ. ಸೊ ಶೋರೂಮ್ ಅವರು ಆ ಥರ ಆಗೋದಿಲ್ಲ, ಒಂದು ಸಲ ರಿಜಿಸ್ಟ್ರೇಷನ್ ಆಗಿದೆ, ಇದನ್ನು ಮತ್ತೆ ನಾವು ಚೇಂಜ್ ಮಾಡೋಕ್ಕಾಗೋದಿಲ್ಲ, ಇದನ್ನೇ ಸರಿಪಡಿಸ್ಕೊಡಿಸ್ತೀವಿ, ಹಾಗೆ ಹೀಗೆ ಅಂತ ಒಂದು ಚರ್ಚೆ ವಿವಾದಗಳು ನಡೆದಿದೆ. ಮತ್ತು ವಾದ ಪ್ರತಿವಾದಗಳು ಇದೇ ರೀತಿ ನಡೆದಿದೆ. ಇದ್ರ ಜೊತೆಗೆ ಓಲಾ ಶೋರೂಮ್ ಅವ್ರ ಜೊತೆ ಗಲಾಟೆ ಮಾಡ್ಕೊಂಡಿದ್ದಾನೆ. ಇದಾದ ನಂತರ ಇವನೇನು ಮಾಡಿದ್ದಾನೆ ಅಂದರೆ, ಮತ್ತೆ ಹೊಸ 6 ಎಲೆಕ್ಟ್ರಿಕ್ ಸ್ಕೂಟರ್ಗಳು ಇರುವಂಥ ಒಂದು ಶೋರೂಮ್ಗೆ ಇವನು ಬೆಂಕಿ ಹಚ್ಚಿದ್ದಾನೆ. ಈ ಬೆಂಕಿ ಹಚ್ಚಿದಾಗ ಹೆಂಗೆ ಗೊತ್ತಾಯಿತು ಅಂದರೆ, CCTV ದೃಶ್ಯಾವಳಿಗಳನ್ನು ನೋಡಿದಾಗ ಹೇಗಾಯಿತು, ಶಾರ್ಟ್ ಸರ್ಕ್ಯೂಟ್ ಯಾವ ಥರ ಆಯಿತು ಅಂತ ನೋಡಿದಾಗ ಈತ ಬೆಂಕಿ ಹಚ್ಚಿರ್ತಕ್ಕಂಥದ್ದು, ಈತನ ಕೃತ್ಯ ಕಂಡು ಬಂದಿರುತ್ತೆ CC ಕ್ಯಾಮ್ರಾದಲ್ಲಿ. ಸೊ ಟೋಟಲು 6 ಹೊಸ ಎಲೆಕ್ಟ್ರಿಕ್ ಸ್ಕೂಟರ್ಗಳು ಸುಟ್ಟು ಹೋಗಿದೆ, ಮತ್ತು ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಸುಟ್ಟು ಕರಕಲಾಗಿದೆ. ಈ ಘಟನೆ ಸಂಬಂಧ ಕಲಬುರಗಿಯ ಚೌಕ್ ಠಾಣೆಯ ಪೊಲೀಸರು ಆರೋಪಿಯನ್ನು ವಶಕ್ಕೆ ಪಡೆದುಕೊಂಡು ತನಿಖೆ ನಡೆಸ್ತಾ ಇದ್ದಾರೆ. ಹೌದು, ನಾವು ತುಂಬ ಕೇಳಿರ್ತೀವಿ, ಓಲಾ ಸರ್ವಿಸ್ ಸರಿಯಾಗಿಲ್ಲ, ಮತ್ತು ಸರ್ವಿಸ್ಗೆ ಮೀನ್ಸ್ ಡೇಟೇ ಸಿಗೋದಿಲ್ಲ, ಅಂದರೆ ಸರ್ವಿಸ್ ಸ್ಲಾಟ್ ಅಂತ ಏನು ಅಂತೀವಿ, ಸ್ಲಾಟ್ ಸಿಗೋದಿಲ್ಲ. ಸರ್ವಿಸ್ ಮಾಡಿಸ್ಬೇಕು ಅಂದರೆ ತುಂಬಾ ಕಷ್ಟ. ಇವನ್ನು ನನಗೂ ಅಷ್ಟೇ, ನಂದು ಒಂದು ಓಲಾ ಗಾಡಿ ಇದೆ. ಈ ಗಾಡಿನಲ್ಲಿ ನಾನು ಬ್ರೇಕ್ ಪ್ಯಾಡ್ನ ಚೇಂಜ್ ಮಾಡಿಸ್ಬೇಕು ಅಂತ ಅಂದರೆ ತುಂಬಾ ಕಷ್ಟ. ಅದಕ್ಕೆ ನಾನು ಔಟ್ಸೈಡ್ ಚೇಂಜ್ ಮಾಡಿಸ್ಕೊಂಡಿದ್ದೀನಿ. ಸೊ ತುಂಬಾ ಇಶ್ಯೂಸ್ ಇದೆ. ಹಾಗಂತ ಈತ ಮಾಡಿದ್ದು ಸರಿ ಅಂತ ನಾವು ಒಪ್ಕೊಳ್ಳೋಕ್ಕಾಗಲ್ಲ. ಯಾಕೆಂದರೆ ಅವನು ಫ್ರಸ್ಟ್ರೇಷನಲ್ಲಿ ಮಾಡಿರ್ಬೋದು, ಅಥವಾ ಯಾವುದೇ ಉದ್ದೇಶ ಇಲ್ಲದೇ ಅವನಿಗೆ ಕೋಪದಿಂದ ಮಾಡಿರ್ಬೋದು. ಅದು ಯಾವುದೇ ಉದ್ದೇಶ ಆಗಲಿ, ಬಟ್ ಬೆಂಕಿ ಹಚ್ಚಿದ್ದು ತಪ್ಪು. ಈಗ ಏನಾಗುತ್ತೆ ನೋಡಪ್ಪ, ಅವನಿಗೆ ಪೊಲೀಸ್ನವ್ರ ತನಿಖೆಯಿಂದ ಬಯಲಾಗಿದೆ ಅವನು ಬೆಂಕಿ ಹಚ್ಚಿರೋವಂಥದ್ದು. ಮೊದಲು ಶಾರ್ಟ್ ಸರ್ಕ್ಯೂಟಲ್ಲಿ ಏನೋ ಸುಟ್ಟೋಗಿದೆ, ಬೆಂಕಿ ಆಗಿದೆ ಅಂತ ಬಂದಿತ್ತು. ಅದಾದಮೇಲೆ ಗೊತ್ತಾಯಿತು, ಪೊಲೀಸ್ ತನಿಖೆ ಆದಮೇಲೆ ಈತ ಮಾಡಿರ್ತಕ್ಕಂಥ ಕೆಲಸದಿಂದ ಓಲಾ ಶೋರೂಮು ದಗ ಅಂತ ಉರಿದು ಹೋಗಿದೆ ಅಂತ. ಬಟ್ ಇದರಿಂದ ನೋಡಿ, ಈಗ ಅವನು ಫ್ರಸ್ಟ್ರೇಷನ್ ಮಾಡಿದಂತಹ ಕೋಪ ಏನಾಗುತ್ತೆ, ಈಗ ಅವನಿಗೆ ಮುಳುವಾಗುತ್ತೆ. ಈಗ ನೆಕ್ಸ್ಟು ಅದೇನು ಖರ್ಚು ಎಷ್ಟಿರುತ್ತೋ ಅದನ್ನೆಲ್ಲ ಇವನಿಂದಲೇ ಕಟ್ಟಿಸ್ತಾರೆ. ಮತ್ತು ಏನೆಲ್ಲ ನಷ್ಟ ಆಗಿರುತ್ತೆ ಅದನ್ನೆಲ್ಲ ಇವನ ಕಡೆಯಿಂದನೇ ಕಟ್ಟಿಸ್ತಾರೆ ಅಂತ ಅನಿಸುತ್ತೆ. ಸೊ ಮತ್ತೆ ಈಗ ಅವನು ಪೊಲೀಸ್ನವ್ರ ಕೈಲಿ ಸಿಗಾಕೊಂಡಿದ್ದಾನೆ, ಮತ್ತು ಕಾನೂನು ಪ್ರಕ್ರಿಯೆ ನಡೆಯುತ್ತೆ, ಏನೇನೋ ಇನ್ವೆಸ್ಟಿಗೇಷನ್ ಆಗುತ್ತೆ, ಮತ್ತು ಅವನಿಗೆ ಸುಮ್ಮನೆ ಸಮಸ್ಯೆ ಆಗುತ್ತೆ. ನೋಡಿ, ಫ್ರಸ್ಟ್ರೇಷನಲ್ಲಿ ಈಗ ನಿಮಗೆ ತೊಂದರೆ ಆಗ್ತಿದೆ ಗೊತ್ತಾಯಿತು, ಯಾಕೆಂದರೆ ಓಲಾದ ಕಡೆಯಿಂದ ಸರ್ವಿಸ್ ಸಿಗ್ತಾ ಇಲ್ಲ, ಓಕೆ, ಬಟ್ ಅದನ್ನು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಆ ರೀತಿ ಅಷ್ಟೇ ಮಾಡಬೇಕು. ಸೊ ಕೋಪದ ಕೈಯಲ್ಲಿ ಬುದ್ಧಿ ಕೊಟ್ಟರೆ ಏನೆಲ್ಲ ಆಗ್ಬೋದು ಅನ್ನೋದಕ್ಕೆ ಇವನು ಒಬ್ಬ ಎಕ್ಸಾಂಪಲ್ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ನೋಡಿ, ಯಾರಾದರೂ ಓಲಾ ಗಾಡಿಗಳು ಸರ್ವಿಸ್ ಸರಿಯಾಗಿ ಸಿಗ್ತಿಲ್ಲ ಅಂದರೆ ಕಂಪ್ಲೇಂಟ್ಸ್ ಮಾಡಿ, ಅಥವಾ ಕಸ್ಟಮರ್ ಕೇರ್ ಕಂಪ್ಲೇಂಟ್ ಮಾಡಿ, ಏನೋ ಒಂದು ರೈಸ್ ಮಾಡಿ. ಬಟ್ ಯಾರು ಈ ರೀತಿ ಯಾರು ಮಾಡೋಕ್ಕೆ ಹೋಗ್ಬಿಡಿ. ಎಷ್ಟೋ ವೀಡಿಯೋಗಳನ್ನ ನೋಡಿದ್ವಿ, ಅವ್ರ ಪೈಕಿನ ಅವರೇ ಸುಟ್ಟಾಕೊಂಡಿರೋದು ನೋಡಿದ್ವಿ. ಆದರೆ ಈತ ಒಬ್ಬ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಓಲಾ ಶೋರೂಮ್ನ ಸುಟ್ಟು ಹಾಕಿರುವಂಥದ್ದು ಘಟನೆ. ಇದು ಕಲಬುರಗಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ. ಓಲಾ ಶೋರೂಮು ಮೊಹಮ್ಮದ್ ನದೀಮ್ ಅನ್ನೋನು ಮಾಡಿರ್ತಕ್ಕಂಥ ಕೆಲಸ. ಓಕೆ, ಎನಿವೆ, ಓಲಾ ಗಾಡಿ ಬಗ್ಗೆ ಜಸ್ಟ್ ಒಂದು ಇನ್ಫಾರ್ಮೇಷನ್ ಅಷ್ಟೇ ಇದು. ಸೊ ನೀವ್ಯಾರು ಆ ರೀತಿ ಮಾಡೋಕ್ಕೆ ಹೋಗ್ಬಿಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.